ಈಗ ಬ್ಯಾಂಕಲ್ಲಿ ಸಾಲವನ್ನು ನೀಡ್ತಾರೆ. ಓಕೆನಾ? ಸೊ ನೀವು ಬ್ಯಾಂಕಲ್ಲಿ ಸಾಲವನ್ನು ಪಡ್ಕೊಂಡು ಪ್ರತಿ ತಿಂಗಳು EMI ಮುಖಾಂತರ ತಿಂಗಳಿಗೆ ಇಷ್ಟು ಹಣ ಅಂತ ಹೇಳಿರುತ್ತೆ ಅಷ್ಟು ನೀವು ಪಾವತಿ ಮಾಡ್ತೀರಾ. ಇದೆಲ್ಲರಿಗೂ ಗೊತ್ತಿರತಕ್ಕಂತಹ ಮಾಹಿತಿ. ಸೊ ಈ ವಿಡಿಯೋದಲ್ಲಿ ನಾವು SBI ಬ್ಯಾಂಕಲ್ಲಿ 2,00,000 ಸಾಲಕ್ಕೆ ನೀವು ಪ್ರತಿ ತಿಂಗಳು ಎಷ್ಟು EMIಯನ್ನು ಪಾವತಿ ಮಾಡಬೇಕಾಗಿರುತ್ತೆ ಇದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಬನ್ನಿ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ 2,00,000 ಸಾಲಕ್ಕೆ ಎಷ್ಟು ಬಡ್ಡಿಯನ್ನು ನೀವು ಪಾವತಿ ಮಾಡಬೇಕು ಅಂತಂದರೆ ಪ್ರತಿ ತಿಂಗಳಿಗೆ EMI ಎಷ್ಟು ನೀವು ಪಾವತಿ ಮಾಡಬೇಕು ಇದನ್ನು ನಾವು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ ನೀವು 2,00,000ಕ್ಕೆ 11% ಬಡ್ಡಿಯ ಥರ ನೀವು 2 ವರ್ಷ ನೀವು ಸಾಲದ ಅವಧಿಯನ್ನು ತಗೊಂಡಿದ್ರೆ ಪ್ರತಿ ತಿಂಗಳಿಗೆ ನಿಮಗೆ 9,321 ರೂಪಾಯಿ ಆದರೆ ಬೀಳುತ್ತೆ. ಅದೇ 11% ಬಡ್ಡಿಯಲ್ಲಿ 3 ವರ್ಷಕ್ಕೆ ನೀವು ಸಾಲವನ್ನು ತಗೊಂಡ್ರೆ ಸೊ ನಿಮಗೆ ಪ್ರತಿ ತಿಂಗಳು 6,548 ರೂಪಾಯಿ ನೀವು ಪಾವತಿ ಮಾಡಬೇಕಾಗಿರುತ್ತೆ. ಅದೇ 11% ಬಡ್ಡಿಗೆ ನೀವು 5 ವರ್ಷ ನೀವೇನಾದರೂ ಸಾಲದ ಅವಧಿಯನ್ನು ತಗೊಂಡ್ರೆ ಪ್ರತಿ ತಿಂಗಳು ನೀವು 4,348 ರೂಪಾಯಿನ ಪಾವತಿ ಮಾಡಬೇಕಾಗಿರುತ್ತೆ ಅಂತ ಹೇಳಿ ಈಗ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. SBI ಬ್ಯಾಂಕಲ್ಲಿ ನೀವು 2,00,000 ಸಾಲ ತಗೊಂಡ್ರೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಸೊ ಅದೇ ರೀತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.